ನಮಸ್ಕಾರ ಸ್ನೇಹಿತರೆ, ಸ್ಪರ್ಧಾ ಪಾಠಶಾಲೆಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಎಲ್ಲರಿಗೂ ನಮಸ್ಕಾರ. ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗಳ ತಯಾರಿಗೆ ಸಹಾಯ ಮಾಡಕ್ಕೆ ನಾವು ಮತ್ತೆ ಬಂದಿದ್ದೇವೆ. ಇದು ನಮ್ಮ ವೊಕ್ಯಾಬ್ಯುಲರಿ ಸರಣಿಯ 3ನೇ ತರಗತಿ. ಹೌದು, ಇವತ್ತಿನ ತರಗತಿಯಲ್ಲಿ ನಾವು ಎಸ್ಎಸ್ಸಿ, ಬ್ಯಾಂಕಿಂಗ್, ರೈಲ್ವೆ, ಕೆಪಿಎಸ್ಸಿ ಹೀಗೆ ಹಲವಾರು ಪರೀಕ್ಷೆಗಳಲ್ಲಿ ಪದೇ ಪದೇ ಕಾಣಿಸಿಕೊಳ್ಳುವ ಕೆಲವು ಪ್ರಮುಖ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ಸ್ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ. ಸರಿ, ಇಂದು ನಾವು ಪಟ್ಟಿ 11ರಿಂದ 20ರವರೆಗಿನ ಪದಗಳನ್ನು ಕಲಿಯಲಿದ್ದೇವಲ್ವಾ? ಹೌದು, ಕೇವಲ ಅರ್ಥ ಮಾತ್ರವಲ್ಲ, ಅವುಗಳನ್ನು ಸುಲಭವಾಗಿ ನೆನಪಿಟ್ಟುಕೊಳ್ಳುವುದು ಹೇಗೆ ಅಂತಾನೂ ನೋಡೋಣ. ಅದ್ಭುತ. ಹಾಗಿದ್ರೆ ಸಮಯ ವ್ಯರ್ಥ ಮಾಡದೆ ಶುರು ಮಾಡೋಣ. ನಮ್ಮ ಇವತ್ತಿನ ಮೊದಲ ಪದ ಅಂದ್ರೆ 11ನೇ ಪದ, ಅಬೋರಿಜಿನಲ್. ಅಬೋರಿಜಿನಲ್. ಇದರ ಉಚ್ಚಾರಣೆ ಅಬೋರಿಜಿನಲ್. ಸ್ಪೆಲ್ಲಿಂಗ್ ABORIGINAL. ಓಕೆ, ಇದು ನೌನಾ ಅಥವಾ? ಅಲ್ಲ, ಇದು ಆಕ್ಚುಲಿ ಒಂದು ಆಡ್ಜೆಕ್ಟಿವ್, ಅಂದ್ರೆ ನಾಮವಿಶೇಷಣ. ಒಂದು ವಿಷಯವನ್ನ ಅಥವಾ ವ್ಯಕ್ತಿಯನ್ನ ವರ್ಣಿಸಲು ಬಳಸುವ ಪದ ಇದು. ಸರಿ, ಇದರ ಇಂಗ್ಲಿಷ್ ಅರ್ಥ ಎಕ್ಸಿಸ್ಟಿಂಗ್ ಇನ್ ಅ ಲ್ಯಾಂಡ್ ಫ್ರಮ್ ದಿ ಅರ್ಲಿಯಸ್ಟ್ ಟೈಮ್ಸ್, ಒರಿಜಿನಲ್ ಇನ್ಹ್ಯಾಬಿಟೆಂಟ್ಸ್ ಅಂತ ಇದೆ. ಹೌದು, ಅಂದ್ರೆ ಒಂದು ಪ್ರದೇಶದಲ್ಲಿ ಅತ್ಯಂತ ಪ್ರಾಚೀನ ಕಾಲದಿಂದಲೂ ವಾಸಿಸ್ತಿರುವ ಜನರಿಗೆ ಅಥವಾ ಅವರ ಸಂಸ್ಕೃತಿಗೆ ಸಂಬಂಧಿಸಿದ್ದು ಅಂತ. ಓ, ಸಂಬಂಧಿಸಿದ್ದು. ಹೌದು, ಕನ್ನಡದಲ್ಲಿ ಆದಿವಾಸಿ, ಮೂಲ ನಿವಾಸಿ ಅಂತ ಹೇಳಬಹುದು. ಆದರೆ ಇದು ನೇರವಾಗಿ ಜನರನ್ನು ಸೂಚಿಸಲ್ಲ, ಬದಲಿಗೆ ಅವರ ಗುಣ, ಅವರ ಸಂಸ್ಕೃತಿ ಅಥವಾ ಅವರ ಮೂಲವನ್ನು ವರ್ಣಿಸುತ್ತೆ. ಉದಾಹರಣೆಗೆ ಅಬೋರಿಜಿನಲ್ ಕಲ್ಚರ್ ಅಂದ್ರೆ ಆದಿವಾಸಿ ಸಂಸ್ಕೃತಿ. ಅರ್ಥವಾಯ್ತು. ಇದಕ್ಕೆ ಒಂದು ಉದಾಹರಣೆ ವಾಕ್ಯ ನೋಡೋಣ. ದಿ ಅಬೋರಿಜಿನಲ್ ಪೀಪಲ್ ಆಫ್ ಆಸ್ಟ್ರೇಲಿಯಾ ಹ್ಯಾವ್ ಅ ರಿಚ್ ಅಂಡ್ ಏನ್ಷಿಯಂಟ್ ಕಲ್ಚರ್. ಅಂದ್ರೆ ಆಸ್ಟ್ರೇಲಿಯಾದ ಮೂಲ ನಿವಾಸಿಗಳು ಶ್ರೀಮಂತ ಮತ್ತು ಪ್ರಾಚೀನ ಸಂಸ್ಕೃತಿಯನ್ನು ಹೊಂದಿದ್ದಾರೆ. ಇಲ್ಲಿ ಅಬೋರಿಜಿನಲ್ ಅನ್ನೋ ಪದ ಪೀಪಲ್ ಅನ್ನೋ ನಾಮಪದವನ್ನ ವರ್ಣಿಸ್ತಿದೆ. ಪರೀಕ್ಷಾ ದೃಷ್ಟಿಯಿಂದ ಏನಾದರೂ ಸಲಹೆ ಇದೆಯಾ? ಖಂಡಿತ. ಅಬೋರಿಜಿನಲ್ ಪದವು ಹೆಚ್ಚಾಗಿ ಒಂದು ನೌನ್ ಜೊತೆ ಬರುತ್ತೆ. ಅಬೋರಿಜಿನಲ್ ಆರ್ಟ್, ಅಬೋರಿಜಿನಲ್ ರೈಟ್ಸ್ ಹೀಗೆ. ಇದೊಂದು ಅಡ್ಜೆಕ್ಟಿವ್ ಅನ್ನೋದನ್ನ ನೆನ್ಪಿಟ್ಕೊಂಡ್ರೆ ಸಾಕು, ಆಯ್ಕೆಗಳಲ್ಲಿ ಗೊಂದಲ ಆಗಲ್ಲ. ತುಂಬ ಸ್ಪಷ್ಟವಾಗಿದೆ. ಈಗ ಇದಕ್ಕೆ ಬಹಳ ಹತ್ತಿರವಿರುವ ಮುಂದಿನ ಪದಕ್ಕೆ ಹೋಗೋಣ. ನಮ್ಮ 12ನೇ ಪದ ಅಬೋರಿಜಿನೀಸ್. ಹೌದು, ಇದರ ಉಚ್ಚಾರಣೆ ಅಬೋರಿಜಿನ್ಸ್. ಸ್ಪೆಲ್ಲಿಂಗ್ ABORIGINES. ಇಲ್ಲಿ ಕೊನೆಯಲ್ಲಿ ಎಸ್ ಇರೋದನ್ನ ಗಮನಿಸಿ. ಓಕೆ, ಹಿಂದಿನ ಪದ ಅಡ್ಜೆಕ್ಟಿವ್ ಆಗಿತ್ತು. ಇದು ಒಂದು ನಾಮಪದ, ಅಂದ್ರೆ ನೌನ್. ಇದು ನೇರವಾಗಿ ಜನರನ್ನು ಸೂಚಿಸುತ್ತೆ. ಓ, ಹಾಗಾ? ಇದರ ಇಂಗ್ಲಿಷ್ ಅರ್ಥ ದಿ ಒರಿಜಿನಲ್ ಇನ್ಹ್ಯಾಬಿಟೆಂಟ್ಸ್ ಆಫ್ ನೇಟಿವ್ಸ್ ಆಫ್ ಅ ಕಂಟ್ರಿ, ಅಂದ್ರೆ ಒಂದು ದೇಶದ ಮೂಲ ನಿವಾಸಿಗಳು. ಕರೆಕ್ಟ್. ಕನ್ನಡದಲ್ಲಿ ಆದಿವಾಸಿಗಳು ಅಥವಾ ಮೂಲ ನಿವಾಸಿಗಳು. ನೋಡಿ, ಅಬೋರಿಜಿನಲ್ ಅಂದ್ರೆ ಮೂಲ ನಿವಾಸಿಗಳಿಗೆ ಸಂಬಂಧಿಸಿದ ಅನ್ನೋ ಗುಣ. ಅಬೋರಿಜಿನ್ಸ್ ಅಂದ್ರೆ ಮೂಲ ನಿವಾಸಿಗಳು ಅನ್ನೋ ಜನಸಮೂಹ. ಇದೇ ಇವೆರಡರ ನಡುವಿನ ಮುಖ್ಯ ವ್ಯತ್ಯಾಸ. ಹೌದು ಹೌದು. ಇದಕ್ಕೆ ಉದಾಹರಣೆ ವಾಕ್ಯ: ದ ಹಿಸ್ಟ್ರಿ ಆಫ್ ದಿ ಅಬೋರಿಜಿನಿಸ್ ಇಸ್ ಸ್ಟಡೀಡ್ ಬೈ ಮೆನಿ ಸ್ಕಾಲರ್ಸ್. ಅಂದ್ರೆ ಮೂಲ ನಿವಾಸಿಗಳ ಇತಿಹಾಸವನ್ನು ಅನೇಕ ವಿದ್ವಾಂಸರು ಅಧ್ಯಯನ ಮಾಡುತ್ತಾರೆ. ಇಲ್ಲಿ ಅಬೋರಿಜಿನ್ಸ್ ನೇರವಾಗಿ ಜನರನ್ನು ಸೂಚಿಸುತ್ತಿದೆ. ಪರೀಕ್ಷೆಗೆ ಇದೊಂದು ಬಹಳ ಮುಖ್ಯವಾದ ಜೋಡಿ ಅನ್ಸುತ್ತೆ. ಖಂಡಿತ. ಅಡ್ಜೆಕ್ಟಿವ್ ಮತ್ತು ನೌನ್ ನಡುವಿನ ವ್ಯತ್ಯಾಸ ಗುರುತಿಸೋಕೆ ಈ ತರಹದ ಪ್ರಶ್ನೆಗಳನ್ನ ಕೇಳ್ತಾರೆ. ಅಬರಿಜಿನಲ್ ಅನ್ನೋದು ಗುಣ, ಅಬರಿಜಿನೀಸ್ ಅನ್ನೋದು ಜನ. ಇದನ್ನ ನೆನ್ಪಿಟ್ಕೊಂಡ್ರೆ 1 ಅಂಕ ಪಕ್ಕ. ಸರಿ, ಮುಂದಿನ ಪದಕ್ಕೆ ಹೋಗೋ ಮುಂಚೆ ಈ ಎರಡನ್ನೂ ಒಂದ್ಸಲ ಬೇಗನೆ ನೆನ್ಪಿಸ್ಕೊಳ್ಳೋಣ. ಅಬೋರಿಜಿನಲ್ ಅಂದ್ರೆ ಮೂಲ ನಿವಾಸಿಗಳಿಗೆ ಸಂಬಂಧಪಟ್ಟಿದ್ದು ಅನ್ನೋ ಅಡ್ಜೆಕ್ಟಿವ್. ಮತ್ತು ಅಬೋರಿಜಿನೀಸ್ ಅಂದ್ರೆ ಮೂಲ ನಿವಾಸಿಗಳು ಅಂತ ನೇರವಾಗಿ ಜನರನ್ನ ಸೂಚಿಸುವ ನೌನ್. ಈ ವ್ಯತ್ಯಾಸ ಸ್ಪಷ್ಟವಾಯ್ತಲ್ವೇ? ಖಂಡಿತ. ಈಗ ನಾವು 13ನೇ ಪದಕ್ಕೆ ಹೋಗೋಣ. ಬ್ರಿಡ್ಜ್. ಬ್ರಿಡ್ಜ್. ಇದರ ಉಚ್ಚಾರಣೆ ಅಬ್ರಿಡ್ಜ್. ಸ್ಪೆಲ್ಲಿಂಗ್ ABRIDGE. ಇದೊಂದು ಕ್ರಿಯಾಪದ, ಅಂದ್ರೆ ವರ್ಬ್. ಒಂದು ಕ್ರಿಯೆಯನ್ನ ಸೂಚಿಸುತ್ತೆ. ಹೌದು. ಇಂಗ್ಲಿಷ್ನಲ್ಲಿ ಇದರ ಅರ್ಥ ಟು ಶಾರ್ಟನ್ ಅ ಪೀಸ್ ಆಫ್ ರೈಟಿಂಗ್ ವಿದೌಟ್ ಲೂಸಿಂಗ್ ದ ಸೆನ್ಸ್. ಅಂದ್ರೆ ಒಂದು ಬರವಣಿಗೆಯ ಮೂಲ ಸಾರವನ್ನು ಅಥವಾ ಅರ್ಥವನ್ನು ಕಳೆಕೊಳ್ಳದೆ ಅದನ್ನು ಚಿಕ್ಕದಾಗಿಸುವುದು. ಕನ್ನಡದಲ್ಲಿ ಸಂಕ್ಷೇಪಿಸು, ಸಾರಾಂಶ ಮಾಡು ಅಂತೀವಲ್ಲ, ಅದೇ. ಒಂದು ದೊಡ್ಡ ಪುಸ್ತಕವನ್ನು ಚಿಕ್ಕದು ಮಾಡೋದು ಆ ಥರನಾ? ಹೌದು. ಒಂದು 500 ಪುಟದ ಪುಸ್ತಕವನ್ನ 100 ಪುಟಕ್ಕೆ ಇಳಿಸುವುದು. ಆದರೆ ಕಥೆಯ ಮುಖ್ಯ ಭಾಗಗಳು ಹಾಗೆಯೇ ಉಳಿದಿರಬೇಕು. ಆ ಕ್ರಿಯೆಗೆ ಅಬ್ರಿಡ್ಜ್ ಅಂತಾರೆ. ಸರಿ, ಉದಾಹರಣೆಗೆ
ದ ಟೀಚರ್ ಆಸ್ಕ್ಡ್ ಅಸ್ ಟು ಅಬ್ರಿಜ್ ದ ಲಾಂಗ್ ಎಸ್ಸೇ ಇಂಟು 200 ವರ್ಡ್ಸ್. ಅಂದ್ರೆ ಶಿಕ್ಷಕರು ಉದ್ದವಾದ ಪ್ರಬಂಧವನ್ನು 200 ಪದಗಳಿಗೆ ಸಂಕ್ಷೇಪಿಸಲು ಹೇಳಿದ್ರು. ಪರೀಕ್ಷಾ ದೃಷ್ಟಿಯಿಂದ ರೀಡಿಂಗ್ ಕಾಂಪ್ರಿಹೆನ್ಷನ್ ಭಾಗದಲ್ಲಿ ಸಮರೈಸ್ ಪದಕ್ಕೆ ಸಮಾನಾರ್ಥಕವಾಗಿ ಇದನ್ನ ಕೇಳಬಹುದು. ಓಕೆ, ಈಗ ಇದಕ್ಕೆ ಸಂಬಂಧಪಟ್ಟ ಮುಂದಿನ ಪದ 14ನೇ ಪದ ಎಬ್ರಿಜ್ಮೆಂಟ್. ಎಬ್ರಿಜ್ಮೆಂಟ್ ಸ್ಪೆಲ್ಲಿಂಗ್ ABRIDGEMENT. ಹಿಂದಿನ ಪದ ವರ್ಬ್ ಆಗಿತ್ತು, ಆದರೆ ಇದು ಒಂದು ನೌನ್, ನಾಮಪದ. ಇದರ ಇಂಗ್ಲಿಷ್ ಅರ್ಥ ಅ ಶಾರ್ಟೆಂಡ್ ವರ್ಷನ್ ಆಫ್ ಅ ಲಾರ್ಜರ್ ವರ್ಕ್, ಅಂದ್ರೆ ಒಂದು ದೊಡ್ಡ ಕೃತಿಯ ಸಂಕ್ಷಿಪ್ತ ರೂಪ. ನಿಖರವಾಗಿ ಎಬ್ರಿಜ್ ಎಂಬುದು ಸಂಕ್ಷೇಪಿಸುವ ಕ್ರಿಯೆಯಾದರೆ ಎಬ್ರಿಜ್ಮೆಂಟ್ ಎಂಬುದು ಆ ಕ್ರಿಯೆಯ ನಂತರ ಸಿಗುವ ಫಲಿತಾಂಶ, ಅಂದ್ರೆ ಸಂಕ್ಷಿಪ್ತಗೊಂಡ ಪುಸ್ತಕ ಅಥವಾ ಲೇಖನ. ಓ, ಕ್ರಿಯೆ ಮತ್ತು ಫಲಿತಾಂಶ. ಇದಕ್ಕೆ ಒಂದು ಉದಾಹರಣೆ. ಐ ರೆಡ್ ಅನ್ ಅಬ್ರಿಜ್ಮೆಂಟ್ ಆಫ್ ದ ಫೇಮಸ್ ನಾವೆಲ್ ಆಸ್ ಐ ಹ್ಯಾಡ್ ಲೆಸ್ ಟೈಮ್. ಅಂದರೆ ನನಗೆ ಸಮಯ ಕಡಿಮೆ ಇದ್ದಿದ್ರಿಂದ ನಾನು ಆ ಪ್ರಸಿದ್ಧ ಕಾದಂಬರಿಯ ಸಂಕ್ಷಿಪ್ತ ರೂಪವನ್ನು ಓದಿದೆ. ಈ ಜೋಡಿಯು ಪರೀಕ್ಷೆಗೆ ಮುಖ್ಯನಾ? ಹೌದು, ಖಂಡಿತ. ಎಬ್ರಿಜ್ ಕ್ರಿಯಾ, ಎಬ್ರಿಜ್ಮೆಂಟ್ ಅದರ ಫಲ. ಈ ರೀತಿ ಜೋಡಿಯಾಗಿ ಪದಗಳನ್ನು ನೆನಪಿಟ್ಟುಕೊಂಡರೆ ಮರೆಯೋದು ಕಷ್ಟ. ಸರಿ, ಹಾಗಿದ್ರೆ ಇನ್ನೊಮ್ಮೆ ಈ ಜೋಡಿಯನ್ನು ಪುನರಾವರ್ತಿಸೋಣ. ಎಬ್ರಿಜ್ ಅಂದರೆ ಸಂಕ್ಷೇಪಿಸುವ ಕ್ರಿಯೆ ಮತ್ತು ಎಬ್ರಿಜ್ಮೆಂಟ್ ಅಂದರೆ ಆ ಕ್ರಿಯೆಯ ಫಲವಾಗಿ ಸಿಕ್ಕಿದ ಸಂಕ್ಷಿಪ್ತ ರೂಪ. ಅತ್ಯುತ್ತಮ. ಈಗ ನಮ್ಮ 15ನೇ ಪದಕ್ಕೆ ಹೋಗೋಣ. ಇದು ಕಾನೂನಿಗೆ ಸಂಬಂಧಪಟ್ಟ ಒಂದು ಪ್ರಮುಖ ಪದ ಅನ್ಸುತ್ತೆ, ಆಬ್ರೋಗೇಟ್. ಹೌದು, ಇದರ ಉಚ್ಚಾರಣೆ ಆಬ್ರೋಗೇಟ್. ಸ್ಪೆಲ್ಲಿಂಗ್ ABROGATE. ಇದೊಂದು ವರ್ಬ್, ಕ್ರಿಯಾಪದ. ಇದರ ಇಂಗ್ಲಿಷ್ ಅರ್ಥ ಟು ಕ್ಯಾನ್ಸಲ್ ಆರ್ ಡೂ ಅವೇ ವಿತ್ ಅ ಲಾ ಆರ್ ಆಫಿಷಿಯಲ್ ಅಗ್ರಿಮೆಂಟ್. ಅಂದರೆ ಒಂದು ಕಾನೂನು, ನಿಯಮ ಅಥವಾ ಅಧಿಕೃತ ಒಪ್ಪಂದವನ್ನು ಅಧಿಕೃತವಾಗಿ ರದ್ದು ಮಾಡುವುದು. ಕನ್ನಡದಲ್ಲಿ ರದ್ದುಪಡಿಸುವಂತೀವಲ್ಲ, ಅದು. ಇದೊಂದು ಬಹಳ ಫಾರ್ಮಲ್ ಆದ ಪದ. ಸರಿ, ಉದಾಹರಣೆಗೆ ದ ಪಾರ್ಲಿಮೆಂಟ್ ಹ್ಯಾಸ್ ದ ಪವರ್ ಟು ಆಬ್ರೋಗೇಟ್ ಔಟ್ಡೇಟೆಡ್ ಲಾಸ್. ಅಂದ್ರೆ ಹಳೆಯದಾದ ಕಾನೂನುಗಳನ್ನು ರದ್ದುಗೊಳಿಸುವ ಅಧಿಕಾರ ಸಂಸತ್ತಿಗೆ ಇದೆ. ಪರೀಕ್ಷೆಯಲ್ಲಿ ಇದು ಹೇಗ್ ಬರುತ್ತೆ? ಕಾನೂನು, ಸಂವಿಧಾನಕ್ಕೆ ಸಂಬಂಧಿಸಿದ ಪ್ರಶ್ನೆಗಳಲ್ಲಿ ಇದು ಬಹಳ ಮುಖ್ಯ. ರಿಪೀಲ್ ಅಥವಾ ಅಬಾಲಿಷ್ ಪದಕ್ಕೆ ಇದು ಸಮಾನಾರ್ಥಕ. ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ನಲ್ಲಿ ಟು ಫಾರ್ಮಲಿ ಪುಟ್ ಎನ್ ಎಂಡ್ ಟು ಅ ಲಾ ಅಂತ ಕೇಳಿದಾಗ ಆಬ್ರೋಗೇಟ್ ಸರಿಯಾದ ಉತ್ತರ. ಓಕೆ ಸ್ನೇಹಿತರೆ, ಇಲ್ಲಿ ಒಂದು ಸಣ್ಣ ಸೂಚನೆ. ನಾವಿಷ್ಟೆಲ್ಲ ಮಾತಾಡ್ತಿದೀವಿ, ಆದ್ರೆ ಇದರ ನೋಟ್ಸ್ ಎಲ್ಲಿ ಸಿಗುತ್ತೆ ಅಂತ ಎಲ್ರೂ ಯೋಚನೆ ಮಾಡ್ತಿರ್ತಾರೆ. ಹೌದು, ಅದನ್ನ ಹೇಳಿಬಿಡಿ. ಈ ತರಗತಿಯ ಎಲ್ಲಾ ನೋಟ್ಸ್ PDF ರೂಪದಲ್ಲಿ ನಮ್ಮ ಸ್ಪರ್ಧಾ ಪಾಠಶಾಲೆಯ ಟೆಲಿಗ್ರಾಮ್ ಚಾನೆಲ್ನಲ್ಲಿ ಲಭ್ಯವಿರುತ್ತದೆ. ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿದೆ. ಹೌದು, ನೋಟ್ಸ್ ಮಾಡಿಕೊಳ್ಳುವುದು ಪುನರಾವರ್ತನೆಗೆ ಬಹಳ ಸಹಾಯಕ. ತಪ್ಪದೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಸೇರಿಕೊಳ್ಳಿ. ಸರಿ, ಈಗ ನಮ್ಮ ಮುಂದಿನ ಪದಕ್ಕೆ ಹೋಗೋಣ. ನಮ್ಮ 16ನೇ ಪದ, ಇದು ಕೂಡ ಅಪರಾಧಕ್ಕೆ ಸಂಬಂಧಿಸಿದ್ದು, ಆಬ್ಸ್ಕಾಂಡ್. ಆಬ್ಸ್ಕಾಂಡ್ ಸ್ಪೆಲ್ಲಿಂಗ್ ABSCOND. ಇದು ಕೂಡ ಒಂದು ಕ್ರಿಯಾಪದ, ವರ್ಬ್. ಇದರ ಇಂಗ್ಲಿಷ್ ಅರ್ಥ ಟು ಗೋ ಅವೇ ಸಡನ್ಲಿ ಅಂಡ್ ಸೀಕ್ರೆಟ್ಲಿ ಟು ಎಸ್ಕೇಪ್. ಅಂದ್ರೆ ತಪ್ಪಿಸಿಕೊಳ್ಳುವ ಉದ್ದೇಶದಿಂದ ಇದ್ದಕ್ಕಿದ್ದಂತೆ ಮತ್ತು ರಹಸ್ಯವಾಗಿ ಓಡಿ ಹೋಗುವುದು. ಕನ್ನಡದಲ್ಲಿ ಪರಾರಿಯಾಗು ಅಥವಾ ತಲೆಮರೆಸಿಕೋ ಅನ್ನಬಹುದು. ಸಾಮಾನ್ಯವಾಗಿ ಏನಾದರೂ ತಪ್ಪು ಮಾಡಿ ಓಡಿ ಹೋಗೋ ಸಂದರ್ಭದಲ್ಲಿ ಇನ್ನನ್ನು ಬಳಸ್ತಾರಲ್ವಾ? ಹೌದು, ಹಣ ದೋಚಿ ಅಥವಾ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳಲು ಓಡಿ ಹೋಗುವಾಗ ಈ ಪದವನ್ನು ಬಳಸುತ್ತಾರೆ. ಇದಕ್ಕೆ ಒಂದು ಪ್ರಚಲಿತ ಉದಾಹರಣೆ, ದ ಕ್ಯಾಶಿಯರ್ ಅಬ್ಸ್ಕಾಂಡೆಡ್ ವಿತ್ ಆಲ್ ದ ಮನಿ ಫ್ರಮ್ ದ ಬ್ಯಾಂಕ್. ಅಂದರೆ ಕ್ಯಾಶಿಯರ್ ಬ್ಯಾಂಕಿನಲ್ಲಿದ್ದ ಎಲ್ಲಾ ಹಣದೊಂದಿಗೆ ಪರಾರಿಯಾದ. ಪರೀಕ್ಷಾ ದೃಷ್ಟಿಯಿಂದ ಟು ರನ್ ಅವೇ ಸೀಕ್ರೆಟ್ಲಿ ಎಸ್ಪೆಷಲಿ ವಿತ್ ಸ್ಟೋಲನ್ ಗುಡ್ಸ್ ಅಂತ ಕೊಟ್ಟಾಗ ಅಬ್ಸ್ಕಾಂಡ್ ಅನ್ನೋದು ಸರಿಯಾದ ಆಯ್ಕೆ. ಸರಿ, ಈಗ ಕಲಿತ 2 ಹೊಸ ಪದಗಳನ್ನು ಒಮ್ಮೆ ನೋಡೋಣ. ಅಬ್ರೋಗೇಟ್ ಅಂದರೆ ಒಂದು ಕಾನೂನನ್ನು ಅಧಿಕೃತವಾಗಿ ರದ್ದು ಮಾಡುವುದು, ಮತ್ತು ಅಬ್ಸ್ಕಾಂಡ್ ಅಂದರೆ ಕಾನೂನಿನಿಂದ ತಪ್ಪಿಸಿಕೊಳ್ಳಲು ರಹಸ್ಯವಾಗಿ ಪರಾರಿಯಾಗುವುದು. ಎರಡೂ ಕೂಡ ಕಾನೂನಿಗೆ ಸಂಬಂಧಪಟ್ಟ ಪದಗಳು. ಅದ್ಭುತ. ಈಗ ನಮ್ಮ 17ನೇ ಪದಕ್ಕೆ ಹೋಗೋಣ, ಅಬ್ಸಲ್ಯೂಷನ್. ಅಬ್ಸಲ್ಯೂಷನ್ ABSOLUTION. ಇದೊಂದು ನಾಮಪದ, ನೌನ್. ಇದು ಸ್ವಲ್ಪ ಧಾರ್ಮಿಕ ಪದದ ಹಾಗೆ ಕೇಳಿಸ್ತೆ. ಇದರ ಇಂಗ್ಲಿಷ್ ಅರ್ಥ ಫಾರ್ಮಲ್ ಫೋರ್ಗಿವ್ನೆಸ್ ಆಫ್ ಸಿನ್ಸ್. ಹೌದು, ಅಂದ್ರೆ ಪಾಪಗಳಿಂದ ಅಧಿಕೃತವಾಗಿ ಕ್ಷಮೆ ನೀಡುವುದು. ಕನ್ನಡದಲ್ಲಿ ಪಾಪ ವಿಮೋಚನೆ ಅಥವಾ ಕ್ಷಮಾದಾನ ಅಂತ ಹೇಳಬಹುದು. ಫಾರ್ಗಿವ್ನೆಸ್ ಪದದ ಗಂಭೀರ ಮತ್ತು ಅಧಿಕೃತ ರೂಪವಿದು. ಸರಿ, ಉದಾಹರಣೆಗೆ
ದ ಜಡ್ಜ್ ಕೆನಾಟ್ ಗ್ರಾಂಟ್ ಅಬ್ಸಲ್ಯೂಷನ್, ಹಿ ಕ್ಯಾನ್ ಓನ್ಲಿ ಗಿವ್ ಅ ವರ್ಡಿಕ್ಟ್. ಅಂದರೆ ನ್ಯಾಯಾಧೀಶರು ಪಾಪವಿಮೋಚನೆ ನೀಡಲು ಸಾಧ್ಯವಿಲ್ಲ, ಅವರು ಕೇವಲ ಕಾನೂನಿನ ಪ್ರಕಾರ ತೀರ್ಪು ನೀಡಬಲ್ಲರು. ಪರೀಕ್ಷೆಯಲ್ಲಿ ಅ ಫಾರ್ಮಲ್ ರಿಲೀಸ್ ಫ್ರಮ್ ಗಿಲ್ಟ್ ಆರ್ ಪನಿಷ್ಮೆಂಟ್ ಅಂತ ಕೇಳಿದ್ರೆ ಅಬ್ಸಲ್ಯೂಷನ್ ಅಂತ ಬರಿಬೇಕಾ? ಹೌದು, ಖಂಡಿತ. ಅದೇ ಸರಿಯಾದ ಉತ್ತರ. ಈಗ ನಮ್ಮ 18ನೇ ಪದ. ಇದು ತುಂಬಾ ಸಾಮಾನ್ಯ ಬಳಕೆಯಲ್ಲಿರೋ ಪದ, ಅಬ್ಸರ್ಡ್. ಅಬ್ಸರ್ಡ್. ABSURD. ಇದೊಂದು ಅಡ್ಜೆಕ್ಟಿವ್, ನಾಮವಿಶೇಷಣ. ಇಂಗ್ಲಿಷ್ನಲ್ಲಿ ಇದರ ಅರ್ಥ ವೈಲ್ಡ್ಲಿ ಅನ್ರೀಸನಬಲ್ ಆರ್ ಇಲ್ಲಾಜಿಕಲ್. ಅಂದ್ರೆ ತರ್ಕಕ್ಕೆ ನಿಲುಕದ ಅಥವಾ ಸಂಪೂರ್ಣವಾಗಿ ಅಸಂಬದ್ಧವಾದ. ಕನ್ನಡದಲ್ಲಿ ಅಸಂಬದ್ಧ, ಹಾಸ್ಯಾಸ್ಪದ ಅಂತಿವಲ್ಲ ಅದು. ನಂಬಲು ಅಸಾಧ್ಯವಾದಷ್ಟು ವಿಚಿತ್ರವಾಗಿದ್ದಾಗ ಈ ಪದವನ್ನು ಬಳಸ್ತೇವೆ. ಉದಾಹರಣೆಗೆ, ಹಿಸ್ ಎಕ್ಸ್ಪ್ಲನೇಷನ್ ಫಾರ್ ಬೀಯಿಂಗ್ ಲೇಟ್ ವಾಸ್ ಕಂಪ್ಲೀಟ್ಲಿ ಅಬ್ಸರ್ಡ್. ಅಂದ್ರೆ ಅವನು ತಡವಾಗಿ ಬಂದಿದ್ದಕ್ಕೆ ನೀಡಿದ ಕಾರಣ ಸಂಪೂರ್ಣವಾಗಿ ಅಸಂಬದ್ಧವಾಗಿತ್ತು, ನಂಬುವಂತಿರ್ಲಿಲ್ಲ. ಪರೀಕ್ಷೆಯಲ್ಲಿ ಸಿನೋನಿಮ್ಸ್ ವಿಭಾಗದಲ್ಲಿ ಕೇಳಬಹುದಾ? ಹೌದು. ರಿಡಿಕ್ಯುಲಸ್, ಇಲ್ಲಾಜಿಕಲ್ ಪದಗಳಿಗೆ ಬದಲಾಗಿ ಇದನ್ನು ಕೇಳಬಹುದು. ಸರಿ, ಒಮ್ಮೆ ಬೇಗನೆ ಈ 2 ಪದಗಳನ್ನು ನೋಡೋಣ. ಅಬ್ಸಲ್ಯೂಷನ್ ಅಂದ್ರೆ ಅಧಿಕೃತ ಕ್ಷಮಾದಾನ. ಮತ್ತು ಅಬ್ಸರ್ಡ್ ಅಂದ್ರೆ ತರ್ಕಕ್ಕೆ ಮಾತಾದದ್ದ, ಅಸಂಬದ್ಧವಾದ. ಒಂದು ಗಂಭೀರವಾದ ಪದ, ಇನ್ನೊಂದು ಹಗುರವಾದ ಪದ. ಚೆನ್ನಾಗಿದೆ. ಈಗ ನಮ್ಮ ಕೊನೆಯ 2 ಪದಗಳತ್ತ ಸಾಗೋಣ. 19ನೇ ಪದ, ಅಕ್ಸಲರೇಟ್. ಆಕ್ಸಲರೇಟ್. ACCELERATE. ಇದು ಒಂದು ಕ್ರಿಯಾಪದ, ವರ್ಬ್. ಇದರ ಅರ್ಥ ತುಂಬ ಸರಳ. ಟು ಇನ್ಕ್ರೀಸ್ ದ ಸ್ಪೀಡ್ ಅಂದ್ರೆ ವೇಗವನ್ನು ಹೆಚ್ಚಿಸುವುದು. ಹೌದು, ವೇಗಗೊಳಿಸು. ಇದು ಕೇವಲ ಬೈಕ್ ಅಥವಾ ಕಾರ್ ವೇಗಕ್ಕೆ ಸೀಮಿತವಲ್ಲ. ಯಾವುದೇ ಪ್ರಕ್ರಿಯೆಯ, ಯೋಜನೆಯ ಅಥವಾ ಬೆಳವಣಿಗೆಯ ವೇಗವನ್ನು ಹೆಚ್ಚಿಸುವುದಕ್ಕೂ ಈ ಪದವನ್ನು ಬಳಸಬಹುದು. ಹೌದು. ಉದಾಹರಣೆಗೆ, ದ ಗವರ್ನ್ಮೆಂಟ್ ಹ್ಯಾಸ್ ಟೇಕನ್ ಸ್ಟೆಪ್ಸ್ ಟು ಆಕ್ಸಲರೇಟ್ ಎಕನಾಮಿಕ್ ಗ್ರೋತ್. ಅಂದರೆ ಸರ್ಕಾರವು ಆರ್ಥಿಕ ಬೆಳವಣಿಗೆಯನ್ನು ವೇಗಗೊಳಿಸಲು ಕ್ರಮಗಳನ್ನು ತೆಗೆದುಕೊಂಡಿದೆ. ಪರೀಕ್ಷೆಯಲ್ಲಿ ಇದರ ವಿರುದ್ಧ ಪದ ಕೇಳುವ ಸಾಧ್ಯತೆ ಇದೆಯಾ? ಖಂಡಿತ. ಡಿಸೆಲರೇಟ್ ಅಂದ್ರೆ ವೇಗ ಕಡಿಮೆ ಮಾಡು. ಆಂಟೋನಿಮ್ಸ್ ವಿಭಾಗದಲ್ಲಿ ಇದನ್ನು ಕೇಳಬಹುದು. ಓಕೆ, ಗಮನದಲ್ಲಿಟ್ಕೊಳ್ತೇವೆ. ಈಗ ನಮ್ಮ ಇವತ್ತಿನ ಅಂತಿಮ ಪದ, 20ನೇ ಪದ, ಅಕೊಲೇಡ್. ಅಕೊಲೇಡ್. ಸ್ಪೆಲ್ಲಿಂಗ್ ACCOLADE. ಇದು ಒಂದು ನೌನ್. ಇದರ ಇಂಗ್ಲಿಷ್ ಅರ್ಥ ಆನ್ ಅವಾರ್ಡ್ ಆರ್ ಪ್ರೇಸ್ ಆರ್ ಆನರ್, ಅಂದ್ರೆ ಒಂದು ಪ್ರಶಸ್ತಿ, ಹೊಗಳಿಕೆ ಅಥವಾ ಗೌರವ. ನಿಖರವಾಗಿ ಕನ್ನಡದಲ್ಲಿ ಪ್ರಶಸ್ತಿ, ಗೌರವ, ಪುರಸ್ಕಾರ ಅನ್ನಬಹುದು. ಒಬ್ಬರ ಸಾಧನೆಯನ್ನು ಗುರುತಿಸಿ ನೀಡುವ ಯಾವುದೇ ರೀತಿಯ ಸನ್ಮಾನ ಅಥವಾ ಮೆಚ್ಚುಗೆಯ ಮಾತಿಗೆ ಅಕೊಲೇಡ್ ಅಂತಾರ. ಇದಕ್ಕೆ ಒಂದು ಅತ್ಯುತ್ತಮ ಉದಾಹರಣೆ, ವಿನ್ನಿಂಗ್ ದ ನೊಬೆಲ್ ಪ್ರೈಸ್ ಇಸ್ ದ ಹೈಯೆಸ್ಟ್ ಅಕೊಲೇಡ್ ಅ ಸೈಂಟಿಸ್ಟ್ ಕ್ಯಾನ್ ರಿಸೀವ್. ಅಂದರೆ ನೊಬೆಲ್ ಪ್ರಶಸ್ತಿಯನ್ನು ಗೆಲ್ಲುವುದು ಒಬ್ಬ ವಿಜ್ಞಾನಿ ಪಡೆಯಬಹುದಾದ ಅತ್ಯುನ್ನತ ಗೌರವವಾಗಿದೆ. ಪರೀಕ್ಷೆಯಲ್ಲಿ ಅವಾರ್ಡ್ ಅಥವಾ ಆನರ್ಗೆ ಸಮಾನಾರ್ಥಕವಾಗಿ ಇದನ್ನು ಬಳಸಬಹುದಾ? ಹೌದು, ಖಂಡಿತ. ಅದಕ್ಕಿದು ಒಂದು ಉತ್ತಮ ಪದ. ಸರಿ, ಇದರೊಂದಿಗೆ ನಾವು ಇವತ್ತಿನ 10 ಪದಗಳ ವಿವರಣೆಯನ್ನು ಪೂರ್ಣಗೊಳಿಸಿದ್ದೇವೆ. ಈಗ ತರಗತಿಯನ್ನು ಮುಗಿಸುವ ಮೊದಲು ಕಲಿತ ಎಲ್ಲ 10 ಪದಗಳನ್ನು ಬೇಗ ಪುನರಾವರ್ತಿಸೋಣವಾ? ಖಂಡಿತ. ಇದು ನಮ್ಮ ಕ್ಷಿಪ್ರ ಪುನರಾವರ್ತನೆ ಸುತ್ತು. ನಾನು ಇಂಗ್ಲಿಷ್ ಪದವನ್ನು ಹೇಳ್ತೀನಿ, ನೀವು ಅದರ ಮುಖ್ಯ ಕನ್ನಡ ಅರ್ಥವನ್ನು ಹೇಳಿ. ಸಿದ್ಧರಿದ್ದೀರಾ? ಸಿದ್ಧ. ಶುರು ಮಾಡೋಣ. ಮೊದಲನೆಯದು ಅಬೊರಿಜಿನಲ್. ಆದಿವಾಸಿ, ಮೂಲ ನಿವಾಸಿಗಳಿಗೆ ಸಂಬಂಧಿಸಿದ್ದು. ಎರಡನೆಯದು ಅಬೊರಿಜಿನ್ಸ್, ಮೂಲ ನಿವಾಸಿಗಳು. ಮೂರನೆಯದು ಅಬ್ರಿಡ್ಜ್. ಸಂಕ್ಷೇಪಿಸು. ನಾಲ್ಕನೆಯದು ಅಬ್ರಿಡ್ಜ್ಮೆಂಟ್, ಸಂಕ್ಷಿಪ್ತ ರೂಪ. ಐದನೆಯದು ಅಬ್ರೊಗೇಟ್, ಕಾನೂನನ್ನು ರದ್ದು ಮಾಡು. ಆರನೆಯದು ಅಬ್ಸ್ಕಾಂಡ್, ಪರಾರಿಯಾಗು. ಏಳನೆಯದು ಅಬ್ಸಲ್ಯೂಷನ್, ಪಾಪ ವಿಮೋಚನೆ. ಎಂಟನೆಯದು ಅಬ್ಸರ್ಡ್, ಅಸಂಬದ್ಧ, ತರ್ಕಹೀನ. ಒಂಬತ್ತನೆಯದು ಆಕ್ಸಿಲರೇಟ್, ವೇಗವನ್ನು ಹೆಚ್ಚಿಸು. ಮತ್ತು ಕೊನೆಯದು ಆಕೊಲೇಡ್, ಪ್ರಶಸ್ತಿ, ಗೌರವ. ಅತ್ಯುತ್ತಮ. ಇದು ಸ್ಪರ್ಧಾ ಪಾಠಶಾಲೆ, ಸ್ಪರ್ಧಾತ್ಮಕ ಪರೀಕ್ಷೆ ಯಶಸ್ಸಿನಲ್ಲಿ ನಿಮ್ಮ ಪಾಲುದಾರ. ನೆನಪಿಡಿ, ಪ್ರತಿದಿನ ಹಂತ ಹಂತವಾಗಿ ನಿಮ್ಮ ಶಬ್ದಭಂಡಾರವನ್ನು ಬಳಸಿಕೊಳ್ಳಿ. ಹೌದು, ನಿರಂತರತೆ ಬಹಳ ಮುಖ್ಯ. ಒಂದೇ ದಿನದಲ್ಲಿ ಎಲ್ಲವನ್ನೂ ಕಲಿಯಲು ಆಗಲ್ಲ, ಆದರೆ ಪ್ರತಿದಿನ ಸ್ವಲ್ಪ ಕಲಿತ್ರೆ ಯಶಸ್ಸು ಖಂಡಿತ ನಿಮ್ಮದಾಗುತ್ತೆ. ಈ ತರಗತಿ ನಿಮಗೆ ಸಹಾಯಕವಾಗಿದ್ರೆ ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇಂಗ್ಲಿಷ್ ವೊಕ್ಯಾಬ್ಯುಲರಿಯ ಕುರಿತು ಇನ್ನಷ್ಟು ಶಕ್ತಿಯುತ ತರಗತಿಗಳಿಗಾಗಿ ಬೆಲ್ ಐಕಾನ್ ಒತ್ತಿ. ಮುಂದಿನ ತರಗತಿಯಲ್ಲಿ ಮತ್ತೆ ಭೇಟಿಯಾಗೋಣ.
ಅಲ್ಲಿಯವರೆಗೂ ಕಲಿಯುತ್ತಾ ಇರಿ, ಬೆಳೆಯುತ್ತಾ ಇರಿ. ಕೀಪ್ ಲರ್ನಿಂಗ್, ಕೀಪ್ ಗ್ರೋಯಿಂಗ್.